ಡಿ ಸ್ಟೂಡೆಂಟ್ಸ್, ಇವತ್ತು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು, ಹಾಗೆ ಕೋವಲೆಂಟ್ ಬಾಂಡ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅಂತ ನೋಡೋಣ. ಫಸ್ಟು ಅದು ಕೋವಲೆಂಟ್ ಬಾಂಡ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅದ್ರ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು ಅಂತ ಗೊತ್ತಾಗಬೇಕು ಫಸ್ಟು. ಸೊ ಈಗ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಇಟ್ ಈಸ್ ಎನ್ ಎಬಿಲಿಟಿ ಆಫ್ ಎನ್ ಆಟಮ್ ಟು ಅಟ್ರ್ಯಾಕ್ಟ್ shared pair of electrons towards itself. ಅಂದರೆ ಇದು ಒಂದು ಆಟಮ್ನ ಎಬಿಲಿಟಿ. ಇದು ಏನು ಮಾಡುತ್ತೆ, ಇಲ್ಲಿ ಬಾಂಡ್ ಆಗಿರೋ ಶೇರ್ ಮಾಡಿಕೊಂಡು ಬಾಂಡ್ ಆಗಿರುತ್ತಲ್ಲ, ಈ ಬಾಂಡಿಂಗ್ ಎಲೆಕ್ಟ್ರಾನ್ಸನ್ನು ತನ್ನ ಕಡೆ ಎಳ್ಕೊಳ್ಳುತ್ತೆ. ಈ ಎಬಿಲಿಟಿಯನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. The ability of an atom to attract the shared pair of electrons towards itself is called as electronegativity. ಇಲ್ಲಿ ನಾವು ಎಲೆಕ್ಟ್ರೋನೆಗೆಟಿವಿಟಿಯನ್ನು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ? ಓನ್ಲಿ ಕೋವಲೆಂಟ್ ಬಾಂಡಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ತೀವಿ ಅಲ್ವಾ? ಕೋವಲೆಂಟ್ ಬಾಂಡಲ್ಲಿ ಮಾತ್ರ. ಯಾಕಂದರೆ ಇಲ್ಲಿ ಕೋವಲೆಂಟ್ ಬಾಂಡಲ್ಲಿ ಅಷ್ಟೇ ಎಲೆಕ್ಟ್ರಾನ್ಸ್ ಶೇರ್ ಆಗಿರ್ತವೆ, ಅಯಾನಿಕ್ ಬಾಂಡಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಇಲ್ಲಿ ಡೆಫಿನೇಷನ್ನ ಹೇಳ್ತಾ ಇದೆ, ದ ಎಬಿಲಿಟಿ ಆಫ್ ಎನ್ ಆಟಮ್ ಟು ಅಟ್ರ್ಯಾಕ್ಟ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಸೊ ಅದೇ ಎಲೆಕ್ಟ್ರೋನೆಗೆಟಿವಿಟಿಯನ್ನು ಕೋವಲೆಂಟ್ ಬಾಂಡಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ತೀವಿ. ಅರ್ಥ ಆಯ್ತಾ ಎಲೆಕ್ಟ್ರೋನೆಗೆಟಿವಿಟಿ? ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ, ಟೈಪ್ಸ್ ಆಫ್ ಕೋವಲೆಂಟ್ ಬಾಂಡ್ಸ್ ಎಷ್ಟಿದ್ದಾವೆ ಅಂತ. ಯಾವ್ಯಾವು ಟೈಪ್ಸು? polar covalent bond, ಮತ್ತು ಇನ್ನೊಂದು ಯಾವುದು, ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್. ಸೊ ಇದು ಟೈಪ್ಸು. ಸೊ ಹಾಗಾದರೆ ನೆಕ್ಸ್ಟ್ ನಾವು ಪೋಲಾರ್ ಕೋವಲೆಂಟ್ ಬಾಂಡ್ ಅಂದರೆ ಏನು ಅಂತ ನೋಡೋಣ. ಮೊದಲನೇದು ಯಾವುದು? ಪೋಲಾರ್ ಅಲ್ವಾ? ಪೋಲಾರ್ ಕೋವಲೆಂಟ್ ಬಾಂಡ್. ನೋಡಿ ಇಲ್ಲಿ ಡೆಫಿನೇಷನಲ್ಲಿ ಹೆಡ್ಡಿಂಗಲ್ಲೇ ಇದೆ. ಪೋಲಾರ್ ಅಂದರೆ ಚಾರ್ಜಸ್ ಇದೆ ಅಂತ, ಅದರಲ್ಲಿ ಪ್ಲಸ್ ಮೈನಸ್ ಚಾರ್ಜಸ್ ಇದೆ ಅಂತ ಅರ್ಥ ಪೋಲಾರ್ ಅಂದರೆ ಅಲ್ವಾ? ಈಗ ಸಪೋಸ್ ಈಗ ಈ ಪೋಲಾರ್ ಕೋವಲೆಂಟ್ ಬಾಂಡನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಕ್ಲೋರಿನ್ ಇದೆ ಅಲ್ವಾ? ಇವೆರಡು ಬಾಂಡ್ ಆಗಿದ್ದಾವೆ, ಕೋವಲೆಂಟ್ ಬಾಂಡ್. ಸೊ ಈ ಕ್ಲೋರಿನಲ್ಲಿ ಔಟರ್ ಎನರ್ಜಿ ಲೆವೆಲಲ್ಲಿ 7 ಎಲೆಕ್ಟ್ರಾನ್ಸ್ ಇದ್ದಾವೆ. ಈ ಹೈಡ್ರೋಜನ್ ಔಟರ್ ಎನರ್ಜಿ ಲೆವೆಲಲ್ಲಿ 1 ಎಲೆಕ್ಟ್ರಾನ್ ಇದೆ ಅಲ್ವಾ? ಇದಕ್ಕೂ 1 ಎಲೆಕ್ಟ್ರಾನ್ ಬೇಕು 2 ಎಲೆಕ್ಟ್ರಾನ್ ಆಗಲಿಕ್ಕೆ, ಇದಕ್ಕೂ 1 ಎಲೆಕ್ಟ್ರಾನ್ ಬೇಕು 8 ಎಲೆಕ್ಟ್ರಾನ್ ಆಗಲಿಕ್ಕೆ. ಸೊ ಎರಡು ಏನು ಮಾಡ್ತವೆ, ಎಲೆಕ್ಟ್ರಾನ್ಸನ್ನು ಶೇರ್ ಮಾಡ್ಕೊಳ್ತವೆ. ಆಗ ಇಲ್ಲಿ 2 ಎಲೆಕ್ಟ್ರಾನ್ ಸಿಗುತ್ತೆ ಇದಕ್ಕೆ, ಹೈಡ್ರೋಜನ್ಗೆ, ಕ್ಲೋರಿನ್ಗೆ 8 ಎಲೆಕ್ಟ್ರಾನ್ ಸಿಗುತ್ತೆ. ಕೋವಲೆಂಟ್ ಬಾಂಡ್ ಫಾರ್ಮ್ ಮಾಡ್ಕೊಳ್ಳೋದ್ರಿಂದ. ಸೊ ಇದುವರೆಗೂ ಇಲ್ಲಿಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಯಿತು. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಈಗ ಈ ಹೈಡ್ರೋಜನ್ನು ಮತ್ತು ಕ್ಲೋರಿನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ನೋಡೋಣ. ಕ್ಲೋರಿನ್ಗೆ ಎಷ್ಟಿದೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ? 3.16 ಇದೆ. ಹೈಡ್ರೋಜನ್ಗೆ ಎಷ್ಟಿದೆ? 2.2 ಇದೆ ಅಲ್ವಾ? ಸೊ ಈಗ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಬಂತು, ಇದಕ್ಕೆ ಬೇರೆ ಇದೆ, ಇದಕ್ಕೆ ಬೇರೆ ಇದೆ. ಸೊ ಇವಾಗ ಇವೆರಡರಲ್ಲಿ ಯಾವುದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದು? ಕ್ಲೋರಿನ್ಗೆ ಅಲ್ವಾ? ಸೊ ಕ್ಲೋರಿನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ ಅಂದರೆ ಎಲೆಕ್ಟ್ರಾನ್ಸನ್ನು ಎಳ್ಕೊಳೋ ಕೆಪಾಸಿಟಿ ತನ್ನ ಕಡೆಗೆ ಜಾಸ್ತಿ ಇರೋದು ಕ್ಲೋರಿನ್ಗೆ. ಸೊ ಹಾಗಾದರೆ ಈ 2 ಎಲೆಕ್ಟ್ರಾನ್ಸ್ ಏನಿದ್ದಾವೆ ಒಂದು ಸ್ವಲ್ಪ ಈ ಕಡೆ ವಾಲ್ ಇರ್ತದೆ, ಕ್ಲೋರಿನ್ ಕಡೆ ಜಾಸ್ತಿ ಇರುತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ. ಅದಕ್ಕೆ ಈ ಕ್ಲೋರಿನ್ಗೆ ಏನು ಬರುತ್ತೆ, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬರುತ್ತೆ. ಯಾಕಂದರೆ ಎಲೆಕ್ಟ್ರಾನ್ಸ್ ಜಾಸ್ತಿ ತನ್ನ ಕಡೆ ಅಲ್ವಾ, ಎಲೆಕ್ಟ್ರಾನ್ ಕ್ಲೌಡ್ ಜಾಸ್ತಿ ತನ್ನ ಕಡೆ ಇರೋದು. ಸೊ ಅದಕ್ಕೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬರುತ್ತೆ. ಹಾಗೆ ಹೈಡ್ರೋಜನ್ಗೆ ಏನು ಬರುತ್ತೆ, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಈ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸಿಂದ ಈ ಚಾರ್ಜಸ್ ಜನರೇಟ್ ಆಗ್ತವೆ.
ಸೊ ಅದಕ್ಕೆ ಇದನ್ನು ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಇದು ಪೋಲಾರ್ ಕೋವಲೆಂಟ್ ಬಾಂಡು. ಈಗ ನೆಕ್ಸ್ಟ್ ನೋಡೋಣ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್. ನಾನ್ ಪೋಲಾರ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಈಗ ನಾನ್ ಪೋಲಾರ್ ಬಾಂಡಿಗೆ ಎಕ್ಸಾಂಪಲ್ ಯಾವುದಂದರೆ H2 ಅಲ್ವಾ. ಸೊ ಈಗ ಇದರದ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಎಷ್ಟು? 2.12 ಅಲ್ವಾ. ಇದರದ್ದು ಕೂಡ ಅಷ್ಟೇ ಸೇಮ್ 2.12. ಸೊ ಇವೆರಡರ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಯಾವುದೂ ಇಲ್ಲ. ಸೊ 2.12 ಮೈನಸ್ 2.12 ಎಷ್ಟು ಬರುತ್ತೆ? 0 ಬರುತ್ತಲ್ವಾ. ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಯಾವುದೇ ರೀತಿಯ ಪಾರ್ಷಿಯಲ್ ಚಾರ್ಜಸ್ ಜನ್ರೇಟ್ ಆಗೋದಿಲ್ಲ. ಸೊ ಇದು ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಗೆ ಎಕ್ಸಾಂಪಲ್ಲು. ಏನಿಲ್ಲ, ಫೈನಲಾಗಿ ಏನು ಕನ್ಕ್ಲೂಡ್ ಮಾಡ್ಬೋದು? ಪೋಲಾರ್ ಕೋವಲೆಂಟ್ ಬಾಂಡಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇರ್ತದೆ. ಸೊ ಅದಕ್ಕೆ ಅದರಲ್ಲಿ ಚಾರ್ಜಸ್ ಜನ್ರೇಟ್ ಆಗುತ್ತೆ. ನಾನ್ ಪೋಲಾರ್ ಕೋವಲೆಂಟ್ ಬಾಂಡಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ 0 ಇರುತ್ತೆ. ಸೊ ಅದಕ್ಕೆ ಆ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಸಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ ಇದೆ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೌಟನ್ನು ಕ್ಲಾರಿಫೈ ಮಾಡ್ತೀನಿ.